ಈಗ ಸಿಎಂ ಭೇಟಿಗೆ ಹೋಗ್ತಿದ್ದೀರಾ, ಟಿಕೆಟ್ ಕೈ ತಪ್ಪೋದು ಏನು ರೀಸನ್ ಅಂತ ನೋಡಿ. ಅದು ನಾಯಕರು ಬೇರೆ ಬೇರೆ ತರ ಒಂದೊಂದು ತರ ಹೇಳ್ತಾರೆ. ಅದಕ್ಕೆ ಇವತ್ತು ಅದು ಕನ್ಫ್ಯೂಸ್ ಇರೋದಕ್ಕೆ ನಾವು ನೇರವಾಗಿ ಇವತ್ತು ನಮ್ಮ ಜಿಲ್ಲೆಯಿಂದ ಪ್ರತಿಯೊಂದು ಮತಕ್ಷೇತ್ರದಿಂದ ಬಂದಿದ್ದಾರೆ. ಇವತ್ತು ಅದೇ ಒಂದು ಪ್ರಶ್ನೆ ಆಗಿದೆ, ಯಾಕೆ ಕೈ ತಪ್ಪಿತು, ಯಾಕೆ ಇವ್ರ ಹೆಸರು ಕಳಿಸ್ತಿಲ್ಲ ಅನ್ನೋದೇ ಒಂದು ಮುಖ್ಯವಾಗಿರುವಂಥದ್ದು. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ತಿಮ್ಮಾಪುರ ಅವರು ಮತ್ತು ನಮ್ಮ ವಿನಯ್ ಕುಲಕರ್ಣಿ ಅವರು ನಾವು ಹೋಗಿ ಮಾತುಕತೆ ಮಾಡ್ತೀವಿ, ನೋಡ್ತೀವಿ ಏನಂತಾರೆ, ಅದಕ್ಕೆ ಏನು ಉತ್ತರ ಕೊಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಆಗ್ತೀವಿ, ಅವ್ರು ಉತ್ತರ ಕೊಟ್ಟ ನಂತರ ತೀರ್ಮಾನ ಮಾಡ್ತೀವಿ. ಏನನ್ನ ಈಗ ಸ್ಕ್ರೀನಿಂಗ್ ಕಮಿಟಿನಲ್ಲಿ ಹೆಸರು ಇರಲಿಲ್ಲ ಅನ್ನೋದು ಮಾಹಿತಿ ಸರ್. ಅಲ್ಲ, ಅದನ್ನ ಈಗ ಮಾನ್ಯ ನಮ್ಮ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಹೇಳಿದ್ರು, ಒಂದೇ ಹೆಸರು ಬಂದಿತ್ತಪ್ಪ, ಅದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ ಅಂತ ಅನ್ನೋ ಮಾತನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ನಾನು ನಾಯಕರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು KPC ಅಧ್ಯಕ್ಷರಂತ DK ಶಿವಕುಮಾರ್ ಅವರು ಕೂಡ ಗಮನಕ್ಕೆ ತಂದಿದ್ದೀನಿ. ಅದು ನಿರ್ಧಾರ ಆಗಿದೆ, ನಾನಾ ರೀತಿ ಕಾರಣಗಳನ್ನು ಹೇಳ್ತಾರೆ. ಅದೇ ನಮಗೆ ಗೊತ್ತಾಗಬೇಕಲ್ಲ ಯಾಕೆ ಕಾರಣ, ಈ ದುಡ್ದವ್ರಿಗೆ ನ್ಯಾಯ ಸಿಗಬೇಕಲ್ಲ. ಯಾಕಂದರೆ ಸತತವಾಗಿ ಏನು 2023ರ ವಿಧಾನಸಭಾ ಚುನಾವಣೆ ಹಿಡ್ಕೊಂಡು ಅದರ ಪೂರ್ವದಿಂದ 2019ರಲ್ಲಿ ಸೋತಾಗಿಂತನೂ ಕೂಡ ಅವಳು ಜನರ ಜೊತೆಗೆ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಮತಕ್ಷೇತ್ರದಲ್ಲಿ ಇವತ್ತು ಅನೇಕ ಸಂಘಟನೆ ಇರ್ಬೋದು, ಕಾರ್ಯಕ್ರಮಗಳನ್ನಿರ್ಬೋದು, ಅದು ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಅದಾಗಿ ಕೂಡ ಈ ರೀತಿ ಹಿನ್ನಡೆ ಆಗಿದ್ದು ಎಲ್ಲೋ ನಮಗೆ ನೋವನ್ನು ತಂದಿದೆ. ಯಾಕೆ ಈ ರೀತಿ ಪಕ್ಷದಲ್ಲಿ ನಾವು ನಿಯತ್ತಾಗಿ, ಯಾಕಂದರೆ 50 ವರ್ಷದಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಜನಿಸಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂಥವ್ರು ನಮ್ಮ ಕುಟುಂಬ. ಆ ಒಂದು ನೋವನ್ನೇ ಇವತ್ತು ನಾವು ಹಂಚ್ಕೊಳ್ಳೋಕೆ ಹೋಗ್ತಾ ಇದೀವಿ. ನೋಡೋಣ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಅದ್ರ ಮೇಲೆ ನಾವು ಮುಂದಿನ ನಿರ್ಧಾರ ಮಾಡ್ತೀವಿ. ನೋಡಿ, ನಾನು ಒಬ್ಬ ಶಾಸಕನಾಗಿ, ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಆ ಮಾತನ್ನು ಹೇಳೋದಿಲ್ಲ. ಇವತ್ತು ನನ್ನ ಪತ್ನಿ ಏನೋ ಮಾತಾಡಿದಾಳೆ, ಅವಳಿಗೂ ಕೇಳಬೇಕಾಗತ್ತೆ. ಅವಳ ನಿರ್ಧಾರ ಏನು ಅನ್ನೋದನ್ನು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀವಿ. ಅವ್ರು ಏನು ಸೂಕ್ತ ನಮಗೆ ತೀರ್ಮಾನ ಕೊಡ್ತಾರೆ, ಅದ್ರ ಮೇಲೆ ನಾವು ನಿರ್ಧಾರ ಮಾಡ್ತೀವಿ.